ಚಾರ್ಜ್ ಶೀಟ್ ಇದೆ. ಅದರಲ್ಲಿ ಮೊದಲ ಅಪರಾಧಿ ಇವರೇ. ಸಿಬಿಐ 3 ಚಾರ್ಜ್ ಶೀಟ್ ಇದೆ. 3 ಚಾರ್ಜ್ ಶೀಟ್ ಮೇನ್ ಕಿಂಗ್ ಪಿನ್ ಇವರೇ, ನಾಗೇಂದ್ರನೇ. ಅದರಲ್ಲಿ 1,20,00,000 ಹಣ ನೇರವಾಗಿ ಇವರ ಅಕೌಂಟ್ಗೆ ಹೋಗಿದೆ, ಅವರ ಕುಟುಂಬದ ಅಕೌಂಟ್ಗೆ ಹೋಗಿದೆ. ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ? ಇವತ್ತು ಮಂತ್ರಿಮಂಡಲದಲ್ಲಿ ನಾವು ನೋಡ್ತಾ ಇದ್ದೀವಿ, ವಿಧಾನಸಭೆಯಲ್ಲಿ ಎಂಎಲ್ಎಗಳು, ಕಾಂಗ್ರೆಸ್ ಎಂಎಲ್ಎಗಳೇ ಪತ್ತೆ ಇಲ್ಲ, ಕಾಣೆ ಆಗೋಗಿದ್ದಾರೆ. ಕಾಂಗ್ರೆಸ್ ಎಂಎಲ್ಎಗಳು ಬೀದಿಗಳಲ್ಲಿ ಮಾತಾಡ್ತಾ ಇದ್ದಾರೆ. ಹಣ ಕೊಟ್ಟವ್ರಿಗೆ ಮಂತ್ರಿ ಅಂತ ನಾವೆಲ್ಲ ಹೇಳ್ತಾ ಇರೋದು, ಬಿಜೆಪಿ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಈ ನಾಗೇಂದ್ರನು ಕೂಡ ಪೇಮೆಂಟ್ ಮಾಡಿ, ರಾಹುಲ್ ಗಾಂಧಿಗೆ ಪೇಮೆಂಟ್ ಮಾಡಿ ಇವತ್ತು ಇಲ್ಲಿ ಮಂತ್ರಿ ಆಗಿದ್ದಾರೆ. ಅಂದ್ರೆ ನಾವು ಫೈಟ್ ಮಾಡ್ತಾ ಇರೋದು ಒಬ್ಬ ವ್ಯಕ್ತಿ ವಿರುದ್ಧ ಅಲ್ಲ, ಲೂಟಿ ಮಾಡಿರೋ ನಾಗೇಂದ್ರನ ವಿರುದ್ಧ. ಲೂಟಿ ಮಾಡಿರೋ ದಲಿತರ ಹಣ ವಾಪಸ್ ಖಜಾನೆಗೆ ಬರಬೇಕು. ಹಣ, ಆ ಹಣಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ದಲಿತರು ಕಾಯ್ತಾ ಇದ್ದಾರೆ. ನಮಗೆ ಲೋನ್ ಸಿಗುತ್ತೆ, ನಮಗೆ ಮನೆ ಕಟ್ಟಕ್ಕೆ ದುಡ್ಡು ಸಿಗುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. 187 ಕೋಟಿ ಹಣ ಬರುತ್ತೆ ಅಂತ. ಆದ್ರೆ ಈ ಕಾಂಗ್ರೆಸ್ ಅವರು ಅದನ್ನ ಲೂಟಿ ಮಾಡಿ ಇವತ್ತು ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಬಂದು ನಾಗೇಂದ್ರನ್ನ, ಲೂಟಿ ಮಾಡಿರೋ ನಾಗೇಂದ್ರನನ್ನ ಸಮರ್ಥನೆ ಮಾಡಿ ಅವ್ರನ್ನ ವಾಷಿಂಗ್ ಪೌಡರ್ ಹಾಕಿ, ನಿರ್ಮಾ ಪೌಡರ್ ಹಾಕಿ ತೊಳೆಯುವಂತ ಪ್ರಯತ್ನ ಮಾಡಿದ್ರು. ಪರಮೇಶ್ವರ್ಗೆ ಈ ಗತಿ ಬಂದಿದ್ದು ನಾಚಿಕೆಗೇಡು. ಇವತ್ತು ಅವರು ಒಬ್ಬ ದಲಿತರಾಗಿ ದಲಿತರನ್ನ ಲೂಟಿ ಹೊಡೆದಾಗ ಅಲ್ಲಿರೋ ಎಲ್ಲ ದಲಿತರು, ಇವತ್ತು ಕಾಂಗ್ರೆಸ್ಗೆ ಏನಾನ ಮಾನ ಮರ್ಯಾದೆ ಇದ್ರೆ ಅಲ್ಲಿರುವಂತ ಎಲ್ಲ ದಲಿತರು, ಮಿನಿಸ್ಟರ್ಗಳು ರಾಜೀನಾಮೆ ಕೊಡ್ಬರ್ಬೇಕಾಯ್ತು. ದಲಿತರನ್ನ ಕಾಂಗ್ರೆಸ್ ಅವರು ನುಂಗಿದ್ದೀರಾ, ಚುನಾವಣೆಗೆ ತಗೊಂಡೋಗಿದ್ದೀರಾ ಅಂತೇಳಿ ಪ್ರತಿಭಟಿಸಿ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಯ್ತು, ಕೊಟ್ಟಿಲ್ಲ. ಯಾಕೆ? ಅಧಿಕಾರದ ದುರ್ಬಳಕೆ, ಇನ್ನಷ್ಟು ಲೂಟಿ ಹೊಡೆಯೋಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಅವ್ರನ್ನ ಸಮರ್ಥನೆ ಮಾಡ್ಕೊತಾ ಇದೆ. ನಾವು ಈಗಾಗಲೇ ಇದರ 3 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇದು ಕಾಂಗ್ರೆಸ್ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಬರದ ಬಗ್ಗೆ ಚರ್ಚೆ ಮಾಡಬೇಕು, ದಲಿತರ ಹಣ ಲೂಟಿ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡಬೇಕು, ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಕೆಪಿಎಸ್ಸಿ ಹಣ, ಕೆಪಿಎಸ್ಸಿ ಹಗರಣ ಕರ್ಮಕಾಂಡ, ಅದರ ಬಗ್ಗೆ ಚರ್ಚೆ ಮಾಡಬೇಕು. ಇವತ್ತು ನೈಸ್ ವಿಚಾರ, ಎಲ್ಲ ಟೋಲ್ಗಳಲ್ಲೆಲ್ಲ ಗಲಾಟೆ ನಡೀತಾ ಇದೆ. ಟೋಲ್ ಕೊಡಲ್ಲ ಅಂತ ಹೈಕೋರ್ಟ್ ಆರ್ಡರ್ ಆಗಿದೆ. ಇದು ಅಕ್ರಮ ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಕಾಂಗ್ರೆಸ್ ಅವರಿಗೆ ಏನಾರ ಮಾನ ಮರ್ಯಾದೆ ಇದ್ರೆ, ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾ ಇದ್ದಾರೆ. ಪರ್ಮಿಷನ್ ಕೊಡ್ತಾ ಇಲ್ಲ. ನಿನ್ನೆ ವಿದ್ಯಾರ್ಥಿಗಳನ್ನೆಲ್ಲ ಒಂದ್ ಕಡೆ ಅಲ್ಲಿ ಡೆಲ್ಲಿಯಲ್ಲಿ ಪರ್ಮಿಷನ್ ಯಾಕೆ ಕೊಡಲಿಲ್ಲ ಅಂತ ಕೇಳಿದ್ರು. ಪರ್ಮಿಷನ್ ಕೊಟ್ಟಿದ್ದಾರೆ ಡೆಲ್ಲಿಯಲ್ಲಿ. ಇಲ್ಲಿ ಪರ್ಮಿಷನ್ ಕೊಡದೆ ವಿದ್ಯಾರ್ಥಿಗಳನ್ನ ಜೈಲಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲದರ ವಿರುದ್ಧ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಹಗಲು ರಾತ್ರಿ ಧರಣಿನೂ ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಫೈಟ್ ಮಾಡ್ತಾ ಇರೋದು ಅವರು ಒಬ್ಬ ವ್ಯಕ್ತಿಗೋಸ್ಕರ. ನಾವು ದಲಿತರ ಹಣ ವಾಪಸ್ ಖಜಾನೆಗೆ ಬರಬೇಕು ಅಂತ ಫೈಟ್. ಇದೇ ನಮಗೂ ಕಾಂಗ್ರೆಸ್ ಇರೋ ಡಿಫರೆನ್ಸ್. ಕಾಂಗ್ರೆಸ್ ಅವರು ಒಬ್ಬ ವ್ಯಕ್ತಿಗೋಸ್ಕರ, ಭ್ರಷ್ಟ ವ್ಯಕ್ತಿಗೋಸ್ಕರ ಅವನ ಹಣ ಎಲ್ಲರಿಗೂ ಕೊಟ್ಬಿಟ್ಟಿದಾನಲ್ಲ, ಅವನ್ನ ಸೇವ್ ಮಾಡಕ್ ನೋಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಆ ದಲಿತರ ಹಣ ವಾಪಸ್ ಆಗಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಆ ದಲಿತರಿಗೆ ನ್ಯಾಯ ಸಿಗಬೇಕು. ಈ ಹಣ ದಲಿತರ ಅಭಿವೃದ್ಧಿಗೆ ಹೋಗಬೇಕು ಅಂತ ನಾವು ಫೈಟ್ ಮಾಡ್ತಾ ಇದ್ದೀವಿ. ಯಾರದು ಸರಿ? ಇಲ್ಲಿ ಕಾಂಗ್ರೆಸ್ ಸರಿನಾ, ಬಿಜೆಪಿ ಸರಿನಾ? ಜನ ತೀರ್ಮಾನ ಮಾಡ್ತಾರೆ. ಇದರ ವಿರುದ್ಧವಾದಂತಹ ಹೋರಾಟ ನಾವು ಕಳೆದ 3 ದಿನದಿಂದ ಕೂಗ್ತಾ ಇದ್ದೀವಿ, ಘೋಷಣೆ ಆಗ್ತಾ ಇದ್ದೀವಿ. ಯಾತಕ್ಕೋಸ್ಕರ ಅಂದ್ರೆ ದಲಿತರ ಹಣ ವಾಪಸ್ ಬರಲಿ, ಮತ್ತೆ ಹಣ ದಲಿತರಿಗೆ ಹೋಗ್ಲಿ ಅಂತ. ಆದ್ರೆ ಕಾಂಗ್ರೆಸ್ ಅವರು ಮೌನವಾಗಿ ಕೂತಿದ್ದಾರೆ. ಯಾಕೆ ಅಂದ್ರೆ ನುಂಗಣ್ಣಗಳು ಅವರೆಲ್ಲ ನುಂಗಿದ್ದಾರೆ, ಅದಕ್ಕೋಸ್ಕರ ಸುಮ್ಮನೆ ಕೂತಿದ್ದಾರೆ. ಇದರ ವಿರುದ್ಧ ಇವತ್ತೂ ನಾವು ಪ್ರತಿಭಟನೆ ಮಾಡ್ತೀವಿ, ನಾಳೆನೂ ಪ್ರತಿಭಟನೆ ಮಾಡ್ತೀವಿ. ನಿಮಗೆ ಮಾನ ಮರ್ಯಾದೆ ಇದ್ರೆ, ಸದನ ನಡೀಬೇಕು ಅನ್ನೋ ಆಸೆ ಇದ್ರೆ, ಚರ್ಚೆ ಆಗಬೇಕು ಅಂತ ಆಸೆ ಇದ್ರೆ, ಒಬ್ಬನಿಗೋಸ್ಕರ ಯಾಕೆ ಇಡೀ ಸದನ ಹಾಳು ಮಾಡ್ತಾ ಇದ್ದಾರೆ? ಒಬ್ಬ ವ್ಯಕ್ತಿಗೋಸ್ಕರ
ಬೇರೆ ಯಾರು ದಲಿತರಿಲ್ವಾ? ಬೇಕಾದಷ್ಟು ಜನ ಎಸ್ಟಿಗಳು ಲಂಚ ತಗೊಂಡಿದ್ದೀರಾ, ಅದಕ್ಕೋಸ್ಕರ ಮಾಡ್ತಾ ಇದ್ರಿ. ಇದು ನಮ್ಮ ಹೋರಾಟ. ಎನ್ಡಿಎ, ಜೆಡಿಎಸ್ ಮತ್ತು ನಾವೆಲ್ಲರೂ ಕೂಡ ಸೇರಿ ಹೋರಾಟವನ್ನ ವಿಧಾನಸಭೆ ಒಳಗಡೆನೂ ಮಾಡ್ತಾ ಇದ್ದೀರಿ, ಹೊರಗಡೆನೂ ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಇವತ್ತು ಕೂಡ ನಮ್ಮ ಜೆಡಿಎಸ್ಸಿನ ಎಲ್ಲ ಮುಖಂಡರು ಬಂದಿದ್ದಾರೆ, ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮಾಡಿ, ಇನ್ನೂ ಜೋರು ಮಾಡಿ ಅಂತ ಹೇಳಿ ಜೆಡಿಎಸ್ಸಿನ ಅಧ್ಯಕ್ಷ ಹೋಗುತ್ತೆ. ಇದು ನಮ್ಮ ಬೇಡಿಕೆ. ಇದು ನ್ಯಾಯಯುತವಾದ ಬೇಡಿಕೆ, ಸತ್ಯವಾದ ಬೇಡಿಕೆ. ಕಾಂಗ್ರೆಸ್ ಅವರು ಮಾಡ್ತಾ ಇರೋದು, ಇವತ್ತು ಸ್ಟೇಟ್ಮೆಂಟ್ ಮಾಡಿರೋದು ಅದು ಬೋಗಸ್, ಜನಗಳಿಗೆ ಮೋಸ ಮಾಡುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಖಂಡಿಸಿ ವಿಧಾನಸಭೆ ಒಳಗೂ ಈಗ ಮತ್ತೆ ಹೋಗಿ ಹೋರಾಟವನ್ನ ಕಂಟಿನ್ಯೂ ಮಾಡ್ತೀವಿ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಕಳೆದ 2 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸದನದ ಒಳಗಡೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎಲ್ಲ ನಾವು ಸದಸ್ಯರುಗಳು ಒಟ್ಟಾಗಿ ಒಂದಾಗಿ ಈ ಭ್ರಷ್ಟ ಸಚಿವನನ್ನ ನಾಗೇಂದ್ರನನ್ನ ಕೈ ಬಿಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛಪಡ್ತೇನೆ, ಯಾರನ್ನ ರಕ್ಷಣೆ ಮಾಡಲು ಹೊರಟಿದ್ದೀರಿ? ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ತೆಗೆದುಕೊಂಡು 24 ಗಂಟೆಯಲ್ಲಿ ಏನ್ ಹೇಳಿದ್ರಿ ಮುಖ್ಯಮಂತ್ರಿಗಳೇ? ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ, ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರನ್ನ ಒಂದು ಒಳಗಾಗ್ತೇನೆ ಅನ್ನೋ ಮಾತನ್ನು ಹೇಳಿದ್ರಿ. ಯಾರನ್ನ ರಕ್ಷಣೆ ಮಾಡಲು ಹೊರಟಿದ್ದೇವೆ? ಯಾರು ಇವತ್ತು ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರುವಂತಹ ಒಬ್ಬ ಭ್ರಷ್ಟನನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದೀರಿ ನಾಗೇಂದ್ರನನ್ನ. ಯಾಕೆ ಡಿ.ಕೆ. ಶಿವಕುಮಾರ್ ಅವರೇ, ಯಾಕೆ ಇವತ್ತು ನಾಗೇಂದ್ರ ಅವರು ಕಂಡ್ರೆ ಅಷ್ಟು ಭಯ? ಇವತ್ತು ನಾಗೇಂದ್ರ ಒಬ್ಬ ದಲಿತ ಅಂತೇಳಿ ಇವತ್ತು ಬಿಜೆಪಿ ಜೆಡಿಎಸ್ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತೀರಲ್ಲ. ಇವತ್ತು ನಾಗೇಂದ್ರ ಅವರೇ, ನಿಮಗೆ ಹೇಳೋದಕ್ಕೆ ನಾಚಿಕೆ ಆಗಬೇಕು. ಇವತ್ತು ಯಾವ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥ ನೀವು, ಆ ಸಮುದಾಯದ ಹೆಸರಿರ್ತಕ್ಕಂಥ ಯಾವುದೇ ಒಂದು ಯೋಗ್ಯತೆ ನಿಮಗಿಲ್ಲ. ನಿಜವಾಗ್ಲೂ ಕೂಡ ಆ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅನ್ನುವ ಇಚ್ಛಾಶಕ್ತಿ ಇದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೇಳುವ ಮುಂಚಿತವಾಗಿ ನೀವೇ ನಾಗೇಂದ್ರ ಅವರೇ ರಾಜೀನಾಮೆ ಕೊಟ್ಟು ನೀವು ಇಳಿಬೇಕಾಗ್ತದೆ. ಇವತ್ತು ಒಬ್ಬರಲ್ಲ, ಇನ್ನೂ ಇಬ್ಬರಿಗೆ ವಾಲ್ಮೀಕಿ ಸಮುದಾಯದ, ಎಸ್ಟಿ ಸಮುದಾಯದ ಇರ್ತಕ್ಕಂಥ ಮಂತ್ರಿ ಮಾಡಿ, ಮಹಿಳೆಯರಿಗೂ ಮಂತ್ರಿ ಮಾಡಿಲ್ಲ. ಇವತ್ತು ಇನ್ನೂ ಇಬ್ಬರಿಗೆ ಅವಕಾಶವನ್ನು ಕೊಡಿ, ಅದೇ ಸಮುದಾಯಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ಒಂದ್ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ಉಪಮುಖ್ಯಮಂತ್ರಿ ಕೂಡ ಹೇಳ್ತೇನೆ, ಭ್ರಷ್ಟಾಚಾರಕ್ಕೆ ಜಾತಿಯ ಬಣ್ಣವನ್ನ ಕಟ್ಟುವಂತ ಷಡ್ಯಂತ್ರ ಮಾಡಬೇಡಿ. ಭ್ರಷ್ಟಾಚಾರಕ್ಕೆ ಜಾತಿಯ ಬಣ್ಣ ಕಟ್ಟಬೇಡಿ. ದುಡ್ಡು ಹೊಡಿಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು ನಾಗೇಂದ್ರ ಅವರು. ಒಬ್ಬ ಪರಿಶಿಷ್ಟ ಪಂಗಡದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರೆ ಶಿವಮೊಗ್ಗದಲ್ಲಿ ನಾಚಿಕೆ ಆಗಬೇಕಾಗಿತ್ತು. ಅಂತ ಒಬ್ಬ ಭ್ರಷ್ಟನ ಮತ್ತೆ ಕ್ಯಾಬಿನೆಟ್ ತೆಗೆದುಕೊಳ್ತಿರಲಿಲ್ಲ. ನಿಮ್ಗೇನಾದ್ರೂ ಈ ಸರ್ಕಾರಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದ್ರೆ ಇವತ್ತು ಸದನ ನಡಿಬೇಕು ಅಂತ ಹೇಳಿದ್ರೆ ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು. ಕೆಪಿಎಸ್ಸಿ ವಿದ್ಯಾರ್ಥಿಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಚರ್ಚೆ ಆಗಬೇಕು. ಬರದ ಬಗ್ಗೆ ಚರ್ಚೆ ಆಗಬೇಕು. ಉತ್ತರ ಕರ್ನಾಟಕದ ಸಮಸ್ಯೆ ಬಿಡದಿ ಮತ್ತು ನೈಸ್ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು. ನನ್ನ ಮುಖ್ಯಮಂತ್ರಿಗಳು ಬಹಳ ನೈಸಾಗಿ ಸದನದಲ್ಲಿ ಎಲ್ಲರೂ ಕೂಡ ಕಿವಿಗೆ ಹೂ ಮುಡ್ತಕ್ಕಂಥ ಕೆಲಸ ಮಾಡಿದ್ರು. ಏನು ರಾಜ್ಯ ಇವತ್ತೇನು ಸಿಂಗಾಪುರ್ ಮಾಡ್ತೇವೆ, ಅಭಿವೃದ್ಧಿ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಕಳೆದ 3 ವರ್ಷದಲ್ಲಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಏನ್ ಕಡಿದು ಕಟ್ಟೆ ಹಾಕಿದ್ರಿ, ಸ್ಕ್ವೇರ್ ಫೀಟ್ ಏನ್ ರೇಟ್ ಇತ್ತು ಅಂತೇಳಿ ಸಾಮಾನ್ಯ ಜನರು ಕೂಡ ಮಾತನಾಡ್ತಾರೆ. ಕಿವಿಗೆ ಹೂ ಮುಡ್ತಕ್ಕಂಥ ಕೆಲಸ ಮಾಡಬೇಡಿ ಮುಖ್ಯಮಂತ್ರಿಗಳೇ. ನಿಮ್ಗೇನಾದ್ರೂ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ತತ್ಕ್ಷಣ ರಾಜೀನಾಮೆ ತೆಗೆದುಕೊಂಡು ನಾಗೇಂದ್ರ ಅವ್ರದ್ದು ಉಳಿದಿರ್ತಕ್ಕಂಥ ಚರ್ಚೆಗೆ ಸದನದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಸರ್ಕಾರಕ್ಕೆ